ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾವು ಕ್ರಿಸ್ಮಸ್ಸು, ಸೊ ಹಾಗಾಗಿ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ಲ, ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ರೆಡಿ ಆಗಿದ್ದೀವಿ. ಆ್ಯಂಡ್ ಬುಜ್ಜಿ ಬೇಬಿಗೆ ಕ್ರಿಸ್ಮಸ್ದು ಥೀಮ್ ಶೂಟ್ ಫಾರ್ ಬೇಬಿ ಫೋಟೋ ಶೂಟ್ ಕೂಡ ಮಾಡಬೇಕು. ಆಲ್ಮೋಸ್ಟ್ ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ, ಏನೇನು ಬೇಕು ಅದನ್ನೆಲ್ಲ. ನೋಡೋಣ ಹೇಗೆ ಬರುತ್ತೆ ಅಂತ. ಫಸ್ಟು ಹೋಗಿ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ನೋಡ್ಕೊಂಬಿಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? RMZ. ಅಪ್ಪ, ಇಷ್ಟು ವರ್ಷ ಆಯ್ತು ನಾನು RMZ ಮಾಲ್ಗೆ ಹೋಗಿ. ಅಪ್ಪ, ಹೋದ ವರ್ಷ ಹೋಗೇ ಇಲ್ಲ ನಾನು. ಎಲ್ಲಿ ಹೋಗಿದ್ದೆ ಕ್ರಿಸ್ಮಸ್ ಹೋದ ವರ್ಷ? ನಾವೆಲ್ಲಿ ಹೋಗಿದ್ದು? ನಾನು ಪ್ರೆಗ್ನೆಂಟ್ ಅಲ್ಲ, ಎಲ್ಲಿ ಹೋಗಿದ್ದೆ? ಹೋಗೇ ಇಲ್ಲ. ಅದ್ರ ಹೋದ ವರ್ಷ ಯಾವಾಗ್ಲೂ ಹೋಗಿದ್ದು, ಆಮೇಲೆ ಹೋಗೇ ಇಲ್ಲ. ಸೊ ಹಾಗಾಗಿ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ನಮ್ಮ ಹಸ್ಬೆಂಡ್ ಆನ್ ದ ವೇ ಕೆಲ್ಸಕ್ಕೆ ಹೋಗ್ತಾರಲ್ಲ, ಹಾಗೆ ಡ್ರಾಪ್ ಮಾಡಿಬಿಟ್ಟು ಅವರು ನಮ್ಮ ಜೊತೆ ಇದ್ದು ಆಮೇಲೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ನಾವು ವಾಪಸ್ ಬರ್ತೀವಿ. ಸೊ ಇವನ್ಗೆ ಹೆಂಗಿದ್ರು ಇವತ್ತಿಂದ ಹಾಲಿಡೇ, ಕ್ರಿಸ್ಮಸ್ ಹಾಲಿಡೇ ಕೊಟ್ಟಿದ್ದಾರೆ, 10 to 15 ಡೇಸು. ಸೊ ನೋಡೋಣ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾವು RMZ ಮಾಲಿಗೆ ಬಂದಿದ್ವಿ. ಹಸ್ಬೆಂಡು ಗಾಡಿನ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಸೊ ಹಾಗಾಗಿ ನಾವು ಇಲ್ಲೇ ಇಳ್ಕೊಂಡು ಎಂಟ್ರೆನ್ಸಿಂದನೇ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇಳಿದ್ವಿ. ಚಿರು ಅಂತೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾನೆ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮನೇಲೇ ಇದ್ದು ಬೋರ್ ಆಗಿಬಿಟ್ಟಿತ್ತು ನನಗೂ. ಸೊ ಒಂಥರ ಚೆನ್ನಾಗಿರುತ್ತೆ, ಹೇಗಿದ್ರು ಚಿರುಗೂ ಕೂಡ ಲೀವ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ನ ಕನ್ವಿನ್ಸ್ ಮಾಡಿಬಿಟ್ಟು ಇವಾಗ ಬಂದಿದ್ದೀವಿ. ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರು. RMZ ಅಂದರೆ ಏನೋ ಒಂಥರ ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಏನು ಅಂತ ಮುಂದೆ ಹೇಳ್ತೀನಿ. ಎಂಟ್ರೆನ್ಸಿಂದ ಒಳಗಡೆ ಬಂದಮೇಲೆ ಚೆಕ್ಕಿಂಗ್ ಎಲ್ಲ ಮಾಡಿಸ್ಕೊಂಡು ಒಳಗಡೆ ಬಂದ್ವಿ. ಇಲ್ಲೂ ಅಷ್ಟೇ ಒಂದು ಟ್ರೀ ಇಟ್ಟಿದ್ರು. ನಮ್ಮ ಚಿರು ಅಲ್ಲಿ ಗಿಫ್ಟ್ ಬಾಕ್ಸ್ ಎಲ್ಲ ಹಾಕಿರ್ತಾರಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ಮಮ್ಮಿ ಗಿಫ್ಟ್ ಇಕ್ಕಿದ್ದಾರೆ ತಗೊಳ್ಳಾ ಅಂತ ಹೇಳ್ತಾ ಇದ್ದ. ಆ್ಯಂಡ್ ಆಮೇಲೆ ಅವನು ಅವ್ರ ಅಪ್ಪ ಗಾಡಿಯಿಂದ ಹೋಗಿದ್ದಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ಕೊಂಡ. ಅವರು ಗಾಡಿ ಹಾಕ್ಬಿಟ್ಟು ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಬರೋಕ್ಕೆ ಅಂತ ಗೊತ್ತಿದ್ದಿಲ್ಲ. ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ಬಿಟ್ಟ. ಆ್ಯಂಡ್ ಅಲ್ಲಿಂದ ನಾವು ಸ್ಪಾರ್ ಒಳಗೆ ಹೋದ್ವಿ. ಇಲ್ಲಿ ನಾನು 2 ವರ್ಷ ಕೆಲಸ ಮಾಡಿದ್ದೀನಿ. ಏನೋ ಒಂಥರ ಮೆಮೊರೀಸು. ಪ್ರತಿ ಸಲ ಸ್ಪಾರಿಗೆ ಹೋದ್ರು ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ನನಗೆ. ಯಾಕಂದರೆ ಸ್ಟಾರ್ಟಿಂಗ್ ಸ್ಪಾರ್ ಓಪನ್ ಆಗೋಕ್ಕಿಂತ ಮುಂಚೆನೇ ನಾನು ಇಂಟರ್ವ್ಯೂ ಕೊಟ್ಟು ಈ ಸ್ಟೋರ್ನ ಓಪನ್ ಮಾಡಿದ್ದು ಫಸ್ಟ್ ಬ್ಯಾಚೇ ನಾವು. ಹತ್ತತ್ರ ಒಂದು 100 ಜನ ಇದ್ವಿ ಅಲ್ಲಿ ಓಪನ್ ಮಾಡೋಕ್ಕೆ. ತುಂಬ ಖುಷಿಯಾಗಿರುತ್ತೆ ಯಾವಾಗಲೂ ಸ್ಪಾರಿಗೆ ಹೋದ್ರೂ. ಬಟ್ ಇವಾಗ ನಾವು ಸೇರ್ಕೊಂಡಾಗ ಇದ್ದಿದ್ದ ಜನಗಳೆಲ್ಲ ಇಲ್ಲ, ತುಂಬ ಜನ ಇಲ್ಲ, ಬಟ್ ಕೆಲವೊಬ್ರು ಇದ್ದಾರೆ. ಆ್ಯಂಡ್ ಇಲ್ಲಿ ಎಷ್ಟೊಂದು ಜನ ಸಿಕ್ಕಿದ್ರು, ಅಲ್ಲಿ ಮಾತಾಡಿಸ್ತಾ ಇದ್ರು. ಆ್ಯಂಡ್ ಬುಜ್ಜಿ ಬೇಬಿನ ಅವರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು, ಬಿಕಾಸ್ ನಾನು ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದು. ಹಾಗಾಗಿ ಎಲ್ಲರೂ ಸೇರಿ ಮಾತಾಡಿಸ್ತಾ ಇದ್ರು, ಖುಷಿ ಆಯಿತು. ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಮಾಲ್ ಒಳಗಡೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಎಲ್ಲ ಕಡೆ ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ಲ, ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಇಲ್ಲೂ ಅಷ್ಟೇ ಡೆಕೋರೇಷನ್ ಎಲ್ಲ ಮಾಡಿದ್ರು. ಈ ಸ್ಟಾರ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಟ್ ಎತ್ಕೊಂಡು ಬಂದ್ಬಿಟ್ಟೆ ನಾನು. ಪಾಪು ಆಟ ಆಡ್ತಾ ಇದ್ನಲ್ಲ, ಅದನ್ನ ತಗೊಂಡು. ಆ್ಯಂಡ್ ಚಿರು ಇಲ್ಲಿ ಈ ಥರ ಟಾಯ್ಸ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರಲ್ಲ, ಅದನ್ನ ನೋಡ್ಬಿಟ್ಟು ನನಗೆ ಬೇಕೇ ಬೇಕು ಅಂತ ಹಠ ಹಿಡ್ಕೊಂಡು ಕುತ್ಕೊಂಬಿಟ್ಟ. ಒಂದು ಫೋಟೋ ಇಟ್ಕೊಳಕ್ ಬಾರೋ ಅಂದ್ರೂ ಬಂದೇ ಇಲ್ಲ. ಇಲ್ಲ ನನಗೆ ಫಸ್ಟ್ ಟಾಯ್ ಕೊಡ್ಸಿದ್ರೇನೆ ಬರೋದು ಅಂತ ಹೇಳ್ದ. ಇಲ್ಲಿ ಬುಜ್ಜಿ ಬೇಬಿ ಫಸ್ಟ್ ಟೈಮ್ ಎಕ್ಸ್ಲೇಟ್ರಲ್ಲಿ ಹೋಗ್ತಾನೆ, ಖುಷಿ ಖುಷಿಯಾಗಿ. ಜಂಪ್ 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 ಜಂಪ್. ನನಗೆ ಭಯ ಆಗುತ್ತೆ. ಇವತ್ತಂತೂ ಬುಜ್ಜಿ ಬೇಬಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ. ಪ್ರತಿಯೊಂದು ಲೈಟಿಂಗ್ಸ್ ನೋಡಿದಾಗ ಮತ್ತು ಕ್ರಿಸ್ಮಸ್ ಟ್ರೀ ಎಲ್ಲ ನೋಡಿದಾಗ ಎಂಜಾಯ್ ಮಾಡಿಕೊಂಡು ಕೂಗಾಡ್ತಾ ಇದ್ದ. ಅದಂತೂ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಇವತ್ತು ಮೇಯ್ನ್ ಅಟ್ರಾಕ್ಷನ್ನೇ ಅವನು. ಫಸ್ಟ್ ಟೈಮ್ ಅಲ್ವಾ ಒಂದು ಕ್ರಿಸ್ಮಸ್ ಬಂದಿರೋದು, ಹಾಗಾಗಿ ತುಂಬ ಚೆನ್ನಾಗೇ ಇತ್ತು. ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಮಕ್ಳ ಜೊತೆ ಆಟ ಆಡ್ಕೊಂಡಿರೋದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನನಗಂತೂ. ಬಟ್ ಪ್ರತಿ ಸಲಿನೂ ತುಂಬ ಚೆನ್ನಾಗೇ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಇಲ್ಲಿ. ಬಿಕಾಸ್ ನಾನು 2 ವರ್ಷ ಕೆಲಸ ಮಾಡಿದ್ದೀನಲ್ಲ, ಅವಾಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರೋರು. ಎಲ್ಲ ಕಡೆ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಮತ್ತು ಸ್ನೋಫಾಲ್ದು ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿರೋರು. ಅದಿಟ್ಕೊಂಡೆ ನಾನು ಪ್ರತಿ ವರ್ಷ ಕ್ರಿಸ್ಮಸ್ ಅಂತ ಬಂದರೆ ನನಗೆ ನೆನಪಾಗೋದೇ RMZ ಮಾಲು. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ನೋಡ್ಬೋದು ಅಂತ. ಬಟ್ ಓಕೆ, ಈ ಸಲ ಅಷ್ಟೊಂದೆಲ್ಲ ಏನು ಡೆಕೋರೇಷನ್ ಮಾಡಿದ್ದಿಲ್ಲ. ಒಂದೊಂದು ಫ್ಲೋರಲ್ಲಿ ಅಲ್ಲಲ್ಲಿ ಸ್ವಲ್ಪ ಈ ಥರ ಕ್ರಿಸ್ಮಸ್ ಟ್ರೀ ಇಕ್ಕಿ ಡೆಕೋರೇಷನ್ ಮಾಡಿದ್ರು ಅಷ್ಟೇ. ಹಾಗೆ ನೋಡಿಕೊಂಡು ಇಲ್ಲಿ ಪ್ರತಿ ಸಲ ಬಂದಾಗಲೂ ನಾವು ಚಿರುಗೆ ಈ ಥರ ಕಾರ್ ರೈಡ್ ಇರುತ್ತೆ. 100 ರೂಪೀಸ್ ಒಂದು ರೌಂಡ್ ಓಡಿಸ್ತಾರೆ ಅಷ್ಟೇ.
ಈ ಸಲಿನೂ ಅಷ್ಟೇ ಖುಷಿಯಾಗೆ ನಾನು ಓಡಿಸ್ತೀನಿ ಅಂತ ಕುತ್ಕೊಂಡ. ಅದ್ ಏನಾಯ್ತೋ ಗೊತ್ತಿಲ್ಲ, ಅರ್ಧ ದಾರಿಗೆ ಹೋಗಿದ್ದಾನೆ. ಅಲ್ಲಿಂದ ಅವ್ರಪ್ಪ ಹಿಂದೆ ಹೋಗ್ತಾ ಇದ್ರು, ಬಟ್ ಅವ್ನ ನೋಡಿಲ್ಲ ಅಂತ ಅನ್ಸತ್ತೆ. ಅರ್ಧ ದಾರಿಲೇ ಇಳ್ಕೊಂಡು ಇಲ್ಲ ನಾನು ಓಡ್ಸಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟ. ಬಟ್ 100 ರೂಪೀಸ್ ಕೊಟ್ಟಿದ್ವಲ್ಲ, ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬುಜ್ಜಿ ಬೇಬಿನ ಕೂರಿಸ್ಬಿಟ್ಟು ಓಡಿಸ್ತಾ ಇದೀವಿ. ಅವ್ರಂತೂ ಫುಲ್ ಎಕ್ಸೈಟೆಡ್ ಆಗ್ಬಿಟ್ಟಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು ಅಂತ ಹೇಳ್ಬಿಟ್ಟು. ಬಟ್ ಚಿರುಗಿಂತ ಜಾಸ್ತಿ ಬುಜ್ಜಿ ಬೇಬಿನೇ ಎಂಜಾಯ್ ಮಾಡ್ದ. ಆಮೇಲೆ ಚಿರು ಹೋಗಿ ಕುತ್ಕೊಂತೀನಿ ಅಂತ ಹೇಳ್ದ. ಇಲ್ಲ ಇಬ್ರೆಲ್ಲ ಕುತ್ಕೊಳಂಗಿಲ್ಲ ಅಂತ ಹೇಳಿದ್ರು ಅವರು. ಹಾಗಾಗಿ ಅವ್ರೊಬ್ಬರನ್ನೇ ಕೂರಿಸ್ಬಿಟ್ಟು ಡ್ರೈವ್ ಮಾಡಿಸ್ತಾ ಇದೀವಿ. ಅವನಂತೂ ಫುಲ್ ಕಿರ್ಚಾಡ್ತಾ ಇದ್ದ, ಚೆನ್ನಾಗಿ ಎಂಜಾಯ್ ಮಾಡ್ದ. ನಾವು ಕೂಡ ನೋಡಿ ಖುಷಿ ಪಟ್ವಿ. ಆಮೇಲೆ ಸುಮ್ನೆ ಹಾಗೆ ಅಲ್ಲಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ ನೋಡ್ಕೊಂಡು. ಅಂಡ್ ಬುಜ್ಜಿ ಬೇಬಿ ಫಸ್ಟ್ ಟೈಮ್ ಎಕ್ಸಲೇಟರ್ ಹೋಗ್ತಾ ಇರೋದು, ಅದನ್ನು ನೋಡಿ ಎಷ್ಟ್ ಚೆನ್ನಾಗಿ ಕಿರಿಸ್ತಾ ಇದ್ದಾನೆ ಅವನು ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು. ನೆಕ್ಸ್ಟ್ ಫುಡ್ ಕೋರ್ಟಿಗೆ ಹೋದ್ವಿ ನಾವು. ಅಲ್ಲಿ ಫನ್ ಸಿಟಿ ಇರುತ್ತಲ್ಲ, ಚಿರುಗೆ ಅಲ್ಲಿ ಫನ್ ಸಿಟಿಯಲ್ಲಿ ಆಟ ಆಡೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇಲ್ಲಿ ನಮ್ದು ಕಾರ್ಡ್ ಎಲ್ಲ ಏನೂ ಇಲ್ಲ, ಅಂಡ್ ಇಲ್ಲಿ ಟೈಮು ಕೂಡ ಇದ್ದಿದ್ದಿಲ್ಲ. ಅವನು ಆಡೋದು ಇಲ್ಲ, ಸುಮ್ನೆ ಅದನ್ನ ಹೋಗಿ ಈ ತರ ಅಳ್ಳಾಡ್ಸೋದು ಆ ತರ ಎಲ್ಲ ಮಾಡ್ತಾ ಇರ್ತಾನೆ. ಹಾಗೆ ಅವ್ನ್ ಖುಷಿಗೆ ಯಾಕೆ ಬೇಜಾರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸುಮ್ನೆ ಅದನ್ನೆಲ್ಲ ಪ್ರೆಸ್ ಮಾಡ್ಬಿಟ್ಟು ನೋಡ್ತಾ ಇದ್ದ. ನೋಡು ಮಮ್ಮಿ ನಾನ್ ಆಡ್ತೀನಿ ಅಂತ. ಬಟ್ ಹೋಗು ಆಡು ಅಂತ ಹೇಳಿದ್ರೆ ಆಡೋದೇ ಇಲ್ಲ ಅಂತ ಹೇಳ್ತಾನೆ, ಭಯ ಬೀಳ್ತಾನೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಎಂಜಾಯ್ ಮಾಡ್ಕೊಂಡು ಆ ಲೈಟಿಂಗ್ಸು ಮತ್ತೆ ಅದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ KFCಗೆ ಹೋದ್ವಿ. ಸುಮ್ನೆ ಬರ್ಗರ್ ತಿನ್ನೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ ಬರ್ಗರು. ಅಂಡ್ ಚಿರು ನನಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳ್ತಾ ಇದ್ದ. ಹಾಗೆ ಒಂದು ಕಾಂಬೋ ತಗೊಂಡು ಅಲ್ಲಿಂದ ತಿನ್ಕೊಂಡು ಇಲ್ಲೊಂದು ಲಾಸ್ಟ್ ಇದು ಕ್ರಿಸ್ಮಸ್ ಟ್ರೀ ಒಂದು ಸ್ನೋ ತರದ್ದು ಮಾಡಿದ್ರು, ಇದು ಚೆನ್ನಾಗಿತ್ತು. ಅಲ್ಲಿಂದ ನೋಡ್ಕೊಂಡು ನಾವು ಇವಾಗ ಇನ್ನೇನು ಹೊರಡೋಣ ಅಂತ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಾಗ ಈ ತರದೊಂದು ಡೆಕೋರೇಷನ್ ಮಾಡಿದ್ರು. ಅಲ್ಲಿ ಅಪೋಸಿಟ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಇವಾಗ NES ಹತ್ರ ಒಂದು ಅಂದ್ರೆ ಶರಾವತಿ ಹತ್ರ ಒಂದು ಚರ್ಚ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕಾಲೇಜಿಗೆ ಹೋಗ್ಬೇಕಾರೆಲ್ಲ ಬರ್ತಾ ಇದ್ವಿ. ಸೊ ಆಫ್ಟರ್ ದ ಮ್ಯಾರೇಜ್ ಫಸ್ಟ್ ಟೈಮ್ ಬರ್ತಾ ಇರೋದು. ಚರ್ಚಿಗೆ ಬಂದು ಇಲ್ಲಿ ಡೆಕೋರೇಷನ್ ನೋಡೋಣ ಅಂತ ಬಂದ್ವಿ. ಬಟ್ ಇಲ್ಲೂ ಕೂಡ ಅಷ್ಟೇ, ಅಷ್ಟೊಂದೆಲ್ಲ ಏನು ಡೆಕೋರೇಷನ್ ಮಾಡಿದ್ದಿಲ್ಲ. ನಾನು ಕೆಲ್ಸಕ್ಕೆಲ್ಲ ಹೋಗ್ಬೇಕಾದ್ರೆ ಕ್ರಿಸ್ಮಸ್ ಟೈಮಲ್ಲಿ ಬರ್ತಾ ಇದ್ದೆ. ಬಟ್ ಅವಾಗ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರೋರು. ಈ ಸಲ ಸಿಂಪಲ್ ಆಗೇ ಮಾಡಿದ್ರು. ಅದನ್ನು ಕೂಡ ಹೊರ್ಗಡೆನೆ ನೋಡ್ಕೊಂಡು ನಾವು ಇಲ್ಲಿಂದ ಡೈರೆಕ್ಟ್ ನಾವು ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಾರಲ್ಲ ಅಲ್ಲಿ ಹೋದ್ವಿ. ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಹೇಗಿದ್ವು ಬಂದಿದೀವಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಹೋಗಿ ಮಾತಾಡ್ಸ್ಕೊಂಡು ಕುತ್ಕೊಂಡು ಆಮೇಲೆ ನಾವು ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಮನೇಲಿ ಏನು ವಿಡಿಯೋಸ್ ಎಲ್ಲ ಏನು ಮಾಡಿಲ್ಲ, ಹೋಗಿ ರೆಸ್ಟ್ ಮಾಡ್ಬಿಟ್ಟು. ಚಿರುಗ್ ಹೇಗಿದ್ರು ಲೀವ್ ಇದೆಯಲ್ಲ, ಹಾಗಾಗಿ ಅವನು ಕೂಡ ಅಲ್ಲೇ ಬಿಟ್ಬಿಟ್ಟು ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಚಿರುನ ಅಲ್ಲೇ ಬಿಟ್ಬಿಟ್ಟು ನಾವು ವಾಪಸ್ ಮನೆಗೆ ಹೋದ್ವಿ. ಮನೆಗೆ ಬಂದು ರೆಸ್ಟ್ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು, ಬಟ್ ಜಾಸ್ತಿ ಏನೂ ಮಾಡಿದ್ದಿಲ್ಲ. ನೋಡಿಕೊಂಡು ಹಾಗೆ ಚಿರುಗೆ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ದಾರೆ, ಹಾಗಾಗಿ ಅಮ್ಮ ಮನೇಲಿ ಸ್ವಲ್ಪ ದಿನ ಇರಲಿ ಅಂತ ಹೇಳ್ಬಿಟ್ಟು ಅವ್ನು ಹಾಗೆ ಅಮ್ಮ ಮನೆಗೆ ಬಿಟ್ಬಿಟ್ಟು ನಾವು ಬಂದ್ವಿ. ಆ್ಯಂಡ್ ಇವಾಗ ಬುಜ್ಜಿ ಬೇಬಿಗೆ ಕ್ರಿಸ್ಮಸ್ ಥೀಮಲ್ಲಿ ಫೋಟೋಶೂಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅಲ್ಲಿ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿದ್ದೀನಿ. ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಶೂಸ್ ಆಗಿರ್ಬೋದು ಮತ್ತು ಬಟ್ಟೆ ಆಗಿರ್ಬೋದು ಅದನ್ನೆಲ್ಲ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿದೆ, ಬಂದಿದೆ. ಎಲ್ಲ ರೆಡಿ ಮಾಡಿದ್ವಿ, ನೋಡೋಣ ಹೇಗೆ ಬರುತ್ತೆ ಅಂತ. ಬುಜ್ಜಿ ಬೇಬಿ ಕೂಡ ಇಲ್ಲಿ ಇದ್ದಾರೆ, ಅವ್ರನ್ನೂ ರೆಡಿ ಮಾಡಬೇಕು. ಫಸ್ಟು ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ರೆಡಿ ಮಾಡ್ತೀನಿ ಅಲ್ಲಮ್ಮ. ಹಾಂ, ಇವಾಗ ನಾನು ಇಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬಟ್ ಬುಜ್ಜಿ ಬೇಬಿ ನನ್ನ ಬಿಡ್ತಾನೇ ಇಲ್ಲ. ಎಲ್ಲ ಎತ್ಕೊಂಡು ಕಿತ್ತಾಕ್ತಾ ಇದ್ದಾನೆ, ಇಲ್ಲ ಎಲ್ಲ ಬಾಯಿಗೆ ಇಟ್ಕೊತಾ ಇದ್ದಾನೆ. ನನಗೆ ಅದಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂದು ರೇಗಾಡ್ತಾ ಇದ್ದೀನಿ. ಹೋಗು ಆ ಕಡೆ ಆಟ ಆಡ್ಕೊತಾ ಇರು. ಅವನು ಆಟ ಸಾಮಾನು ಕೊಟ್ಟರು ಅದನ್ನ ಮುಟ್ತಾನೆ ಇಲ್ಲ. ಅಲ್ಲಿ ಏನೇನು ಐಟಮ್ ಸಿಕ್ಕಿದ್ದೀನೋ ಅದನ್ನೇ ಎತ್ಕೊಳಕ್ ಬರ್ತಾ ಇದ್ದಾನೆ. ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇತ್ತು. ಅದನ್ನ ಕಿತ್ಕೊಂಡ್ರು ಬಿಡ್ತಾ ಇದ್ದಿಲ್ಲ, ಮತ್ತೆ ಬಂದು ಮತ್ತೆ ಎತ್ಕೊತಾ ಇದ್ದ. ಹಾಗೆ ಮಾಡ್ತಾನೆ ಇದ್ದ. ಅಂಡ್ ಫೈನಲಿ ಹೇಗೋ ಅವನು ಸಮಾಧಾನ ಮಾಡಿ ಅವನು ಒಂದ್ ಕಡೆ ಆಟ ಆಡ್ತಾ ಇದ್ದಾನೆ. ನಾನು ಇವಾಗ ಡೆಕೋರೇಷನ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬ್ಯಾಕ್ ಡ್ರಾಪಿಗೆ ವೈಟ್ ಕಲರ್ ಹಾಕಿದ್ದೆ. ಅಂಡ್ ಗಿಫ್ಟ್ ಬಾಕ್ಸ್ ಎಲ್ಲ ಇಡ್ಬೇಕಲ್ಲ, ಸೊ ನನ್ನ ಹತ್ರ ಏನು ಬಾಕ್ಸ್ಗಳಿಲ್ಲ. ಹಾಗಾಗಿ ಮನೇಲಿರೋ ಬಾಕ್ಸ್ಗಳಿಗೇನೆ ನನ್ನ ಹತ್ರ ಈ ತರ ಗಿಫ್ಟ್ ಗಳಿತ್ತು. ಸೊ ನೀಟಾಗೆಲ್ಲ ಏನು ಮಾಡೋದ್ ಬೇಡ, ಈ ತರ ರಫ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಸುಮ್ನೆ ಹಾಗಾಗಿ ಅದೇನೇನ್ ಶೇಪ್ ಇದೆಯೋ ಅದ್ರಲ್ಲೇನೆ ಈ ತರ ಟೈ ಮಾಡಿ ಹಾಗೆ ಇಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಸ್ಪೈಸಸ್ ಎಲ್ಲ ಹಾಕಿರ್ತೀವಲ್ಲ ಅದೊಂದು
ಡಬ್ಬ ಇತ್ತು, ಖಾಲಿ ಡಬ್ಬ ಇತ್ತು. ಹಾಗಾಗಿ ಅದಕ್ಕೇನೆ ಒಂದು ಮಾಡಿದೆ. ನೆಕ್ಸ್ಟು ಬೇರೆ ಬೇರೆ ಶೇಪಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಡಾರ್ಕ್ ಫ್ಯಾಂಟಸಿ ಒಂದು ಬಾಕ್ಸ್ ಖಾಲಿ ಇತ್ತು, ಅದನ್ನು ಕೂಡ ಹಾಗೆ ಚಾಕ್ಲೇಟ್ ಶೇಪಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸುಮ್ಮನೆ ಇಡೋದಲ್ವಾ ಏನಕ್ಕೆ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇನೆ ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದೀನಿ. ಹೇಗೋ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫೈನಲ್ ಆಗಿ ಅದನ್ನು ಮಾಡಿದ್ದಾಯ್ತು. ಆ್ಯಂಡ್ ಇವಾಗ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡಬೇಕಾಗಿತ್ತು. ಅದಕ್ಕೂ ಅಷ್ಟೇ ನಾನು ಇಲ್ಲಿ 100 ರುಪೀಸ್ ಒಂದು ಗಿಫ್ಟ್ ಬಾಕ್ಸ್ ಥರ ಬರುತ್ತೆ. ಆ್ಯಂಡ್ ಅದರಲ್ಲಿ ಎಲ್ಲ ಥರದ್ದು ಅಂದರೆ ಹ್ಯಾಂಗಿಂಗ್ ಮಾಡೋದು ಎಲ್ಲ ಇರುತ್ತೆ. ಅದನ್ನು ತೊಗೊಂಡು ಬಂದಿದ್ದೆ, ಅದನ್ನೇ ಇವಾಗ ಹ್ಯಾಂಗಿಂಗ್ ಮಾಡ್ತಾನೆ. ಅದರಲ್ಲಿ ಒಂದು 4 ಬಾಲ್ಸು ಮತ್ತು ಒಂದೆರಡು ಗಿಫ್ಟ್ ಬಾಕ್ಸು, ಒಂದೆರಡು ಗಂಟೆ, ಆ ಥರದ್ದು ಎಲ್ಲ ಐಟಮ್ಸ್ಗಳೆಲ್ಲ ಇತ್ತು. ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಸ್ಮಾಲ್ದು ನಾನು ಕ್ರಿಸ್ಮಸ್ ಟ್ರೀ ತೊಗೊಂಡು ಬಂದಿದ್ದು. ಇದೊಂದು 50 ರುಪೀಸ್ ಅಷ್ಟೇ, 50 ರುಪೀಸ್ ಕೊಟ್ಟು ತೊಗೊಂಡು ಬಂದಿದ್ದು. ಅದಕ್ಕೇನೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ನಾನು ಬ್ಯಾಕ್ಗ್ರೌಂಡಲ್ಲಿ ದೊಡ್ಡದಾಗೆ ಮೇರಿ ಕ್ರಿಸ್ಮಸ್ ಅಂದರೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಆ ಥರದ್ದೆಲ್ಲೂ ಸಿಕ್ಕಿಲ್ಲ. ಆ್ಯಂಡ್ ಅಂಗಡಿಯಲ್ಲಿ ಹೋಗಿ ಕೇಳಿದಾಗ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಒಂದು ಟೈಮ್ ಫೋಟೋಶೂಟ್ ಮಾಡೋಕ್ಕೆ ಆ ಥರದ್ದೆಲ್ಲ ಏನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಆ್ಯಂಡ್ 100 ರುಪೀಸ್ ಬಾಕ್ಸ್ ತೊಗೊಂಡಿದ್ರನ ಅದರಲ್ಲೇ ನನಗೆ ಚಿಕ್ಕದಾಗೆ ಮೇರಿ ಕ್ರಿಸ್ಮಸ್ ಅಂತ ಕೊಟ್ಟಿದ್ರು. ಓಕೆ, ಅದೇ ಇಟ್ಕೊಂಡು ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು RMZ ಮಾಲಿಂದ ತೊಗೊಂಡು ಬಂದಿದ್ನಲ್ಲ ಆ ಸ್ಟಾರು, ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನನ್ನ ಕೈಯಲ್ಲಿ ಇರೋದು ಅದೇ. ಚೆನ್ನಾಗಿತ್ತು. ನಮ್ಮ ಪಾಪು ಆಟ ಆಡ್ತಾ ಇದ್ನ, ಹಾಗೆ ಎತ್ಕೊಂಡು ಬಂದ್ಬಿಟ್ವಿ ನಾವು. ಆ್ಯಂಡ್ ನನ್ನ ಹತ್ರ ಒಂದು ಗೋಲ್ಡನ್ ಕಲರ್ ಲೈಟಿಂಗ್ಸ್ ಇತ್ತು, ಅದನ್ನು ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿ ಫೈನಲ್ ಆಗಿ ಈ ಥರ ರೆಡಿ ಮಾಡಿದ್ದೀನಿ. ಆ್ಯಂಡ್ ಫಸ್ಟು ನಾನು ಇಲ್ಲಿ ಈ ಥರ ಒಂದು ಬಾಕ್ಸ್ ಇಟ್ಟಿದ್ದೀನಿ. ನಾರ್ಮಲ್ ಕಾಟನ್ ಬಾಕ್ಸ್ ಬರುತ್ತಲ್ಲ ಅದ್ರೊಳಗಡೆ ಅಂದರೆ ಪಿಲ್ಲೋಗಳೆಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಒಂದು ರೆಡ್ ಕಲರ್ ಕ್ಲಾತ್ ಹಾಕಿ ರೆಡಿ ಮಾಡಿದ್ದೆ. ಬುಜ್ಜಿ ಬೇಬಿನ ಅದರಲ್ಲಿ ಕೂರಿಸಿದ್ರೆ ಚೆನ್ನಾಗಿರತ್ತೆ ಅಂತ. ಆ್ಯಂಡ್ ಫೈನಲ್ ಆಗಿ ಅವನು ಕೂಡ ಕುತ್ಕೊಂಡಿದ್ದ. ಆ್ಯಂಡ್ ಶೂಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ಈ ಶೂಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಚೆನ್ನಾಗೇ ನಗಾಡ್ಕೊಂಡೇ ಇದ್ದ. ಅದು ಈ ಥರದ್ರಲ್ಲೆಲ್ಲ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬಂತು. ನಾನು ಫೋಟೋಸ್ ಎಲ್ಲ ತಗೊಂಡೆ. ಆಮೇಲೆ ಅದು ಓಕೆ ಬೇಡ ಸಾಕು ಅಂತ ಕೂರಿಸ್ಬಿಟ್ಟು ತೆಗಿಯೋಣ, ಯಾಕಂದರೆ ಇವಾಗ ಆಲ್ರೆಡಿ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಕೂರಿಸಿದ್ರೆ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು. ಆ್ಯಂಡ್ ಇಲ್ಲಾಂದರೆ ಎಲ್ಲ ಕಿತ್ತಾಕ್ತಾ ಇದ್ದ. ಏನಾದರೂ ಕೈಯಲ್ಲಿ ಹಿಡ್ಕೊಂಡ್ರೆ ಮಾತ್ರ ಸೈಲೆಂಟಾಗಿ ಇರ್ತಾ ಇದ್ದ, ಅದನ್ನು ಕಿತ್ಕೊಂಡ್ರೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಸೊ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಮತ್ತೆ ಫೀಡ್ ಮಾಡಿ ಅವನಿಗೆ ಕಂಫರ್ಟಬಲ್ ಮಾಡಿ ಆ ಥರ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೆಗಿತಾ ಇದ್ದೆ ನಾನು. ಫೈನಲಿ ಫೋಟೋಶೂಟ್ ಎಲ್ಲ ಮುಗೀತು. ಸಾಕಾಗೋಯ್ತು ಫೋಟೋಸು ವಿಡಿಯೋಸ್ ಎಲ್ಲ ಹಿಡಿಯೋಷ್ಟೊತ್ತಿಗೆ. ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಒಂದು ಹತ್ರ ಇಟ್ಕೊಳ್ಳಲ್ಲ, ಅಳ್ತಾನೆ, ಎಲ್ಲ ಕಿತ್ತಾಕ್ತಾನೆ, ಮತ್ತೆ ಜೋಡಿಸಿ ಮತ್ತೆ ಫೋಟೋಸ್ ಎಲ್ಲ ಹಿಡಿಯೋಷ್ಟರಲ್ಲಿ ಸಾಕಾಯಿತು. ಬಟ್ ಚೆನ್ನಾಗಿ ಬಂತು. ಫೋಟೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ. ಆ್ಯಂಡ್ ಹೇಗಿದ್ದ ನಮ್ಮ ಸ್ಯಾಂಟಾ ಅಂತ ಹೇಳಿ. ಇಲ್ಲೋಡಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ, ಕ್ಯೂಟಾಗಿದ್ದಾನೆ. ಸ್ವಲ್ಪ ಟೊಪ್ಪಿ ಟೈಟ್ ಆಗ್ತಾ ಇದೆ ಅಷ್ಟೇ, ಅದು ಬಿಟ್ಟರೆ ಬೇರೆಲ್ಲ ಚೆನ್ನಾಗಿತ್ತು ಡ್ರೆಸ್ ಎಲ್ಲ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಸ್ಯಾಂಟಾ ಗಿಫ್ಟ್ ಕೊಡಿ ನನಗೆ, ಇದೇ ಒಂದು ದೊಡ್ಡ ಗಿಫ್ಟು ನಮಗೆ. ಬಾಯ್ ಬಾಯ್.